ಈಗ ನಾನು ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಅವ್ರಿಗೆ ಸವಾಲಾಗ್ತೀನಿ. ನಾನು ಅವ್ರಿಗೆ ಒಂದು ಭಾಳ ಮೃದು ಮಾತಿನಿಂದಲೇ ಹೇಳ್ತೇನೆ. ನನಗೆ ನೀವು ನನ್ನ ಮೇಲೆ ಏನು ಮಾಡಿದಿರಿ ಒಂದು ಆಪಾದನೆ ತಗೋಬೇಕು. ಪಕ್ಷ ಚೇಂಜ್ ಮಾಡಿರೋದು ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಮಾಡಿದ್ದಾರೆ, ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಚೇಂಜ್ ಮಾಡ್ತಾರೆ. ನಾನು ಮಾಡಿದ್ದೀನಿ. ಏನು ಇವ್ರು ಯಾರು ಪಕ್ಷ ಚೇಂಜ್ ಮಾಡಿಲ್ಲ? ಯಡಿಯೂರಪ್ಪನವರು 2 ಸಾರಿ ಹೋಗಿ 2 ಸಾರಿ ಬಂದರು. ಈಗ ಯಾರ್ಯಾರನ್ನ ಕರ್ಕೊಂಡಿದ್ದಾರೆ ಬಿ ಜೆ ಪಿಗೆ? ಎಲ್ಲ ಇದು ಇರೋದು, ಇದು ರಾಜಕೀಯದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಇವರು ನನ್ನನ್ನು ಅಂಥ ಕಳ್ಳ ಇಂಥ ಕಳ್ಳ ಅಂತೇಳಿ ವೈಯಕ್ತಿಕ ಬದುಕನ್ನು ಯಾಕೆ ನಿಂದಿಸ್ಬೇಕು? ನಿಮ್ಮ ಪ್ರಶ್ನೆ ಏನಾಗಿದೆ ಹಾಗಾದರೆ ವಿಪಕ್ಷಕ್ಕೆ ಈಗಂತೂ ಇನ್ನೀ ಯಾವ್ಯಾವ ರಾಜ್ಯದಲ್ಲಿ ಏನೇನು ನಡೆಯುತ್ತೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ಈ ವಿಪಕ್ಷದ ನಾಯಕತ್ವ ವಹಿಸಿರ್ತಕ್ಕಂಥ ಅಶೋಕ್ ಅವರು ಬರೀ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತಾರೆ ಹೊರತು ವಾಸ್ತವಾಂಶದ ಕರ್ನಾಟಕದ ಜನತೆಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದೇ ಒಂದು ನಿರ್ಣಯನೂ ಮಂಡಿಸಲ್ಲ, ಒಂದೇ ಒಂದು ನಿರ್ಣಯದ ಬಗ್ಗೆ ಚರ್ಚೆ ಮಾಡಲ್ಲ, ಒಂದೇ ಒಂದು ಕೂಡ ಯಾವುದೂ ವ್ಯವಸ್ಥೆ ಆಗ್ತಾಯಿಲ್ಲ. ಬರೀ ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸನ ಈ ವಿರೋಧಿ ಪಕ್ಷ ಮಾಡ್ತಾಯಿದೆ. ಇದನ್ನು ಕೈ ಬಿಡಬೇಕು.